ಸಾಂಗ್ 5 ಲ್ಯಾಂಗ್ವೇಜಸ್ ನಾವು ಮಾಡಿದೀವಿ. ಇದೇ ನಮ್ಮ ಮೂವಿ ಎವ್ರಿವನ್ ವಾಂಟ್ಸ್ ದಿಸ್. ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದೀವಿ. ನಾವು ಇದರಲ್ಲಿ ಮಲಯಾಳಂ, ಕನ್ನಡ, ತಮಿಳ್ ಎಲ್ಲ ಮರಾಠಿ, ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ. ಸೊ ಇದು ನಾವು ಪ್ಯಾನ್ ಇಂಡಿಯಾ ಅನ್ನೋ ಡಿಫ್ರೆಂಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ಡಬ್ಬಿಂಗ್. ಅಂಡ್ ಎವ್ರಿವನ್ ವಾಂಟ್ಸ್ ದಿಸ್ ಮೂವಿ ಲಾಂಚ್ ಡೇಟ್ March 31st, 2026 ಶೆಡ್ಯೂಲ್ ಆಗಿದೆ. ಅಂಡ್ ಈ ಸಾಂಗ್ ಹೇಗೆ ಡಿಸೈನ್ ಮಾಡಿದೀವಿ ಅಂದ್ರೆ ನಮ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇವಾಗ ಹೇಗೆ IPL ಎಲ್ಲಿ ನೋಡಿದ್ರು ಹಾಕ್ತಾರೆ, ರೆಸ್ಟೋರೆಂಟ್ಸ್, ಕ್ಯಾಫೇಸ್, ಪಾರ್ಕ್ಸ್, ಬಾರ್ಸ್, ಎಲ್ಲಿ ನಾವು ತಿಳ್ಕೊಂಡ್ವಿ ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು, ಯಾಕಂದ್ರೆ ಸೌಂಡ್ ಇಸ್ ಅನ್ ಇಶ್ಯೂ ಅಲ್ವಾ. ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ, ಬರೀ ಥಿಯೇಟರ್ ಅಲ್ಲ, ಯಾವ ವೆನ್ಯೂನು ನಾವು ಮೂವಿ ಥಿಯೇಟರ್ ಆಗಿ ಒಂದು ಟ್ರಾನ್ಸ್ಫಾರ್ಮ್ ಮಾಡಬಹುದು. ಅದರಲ್ಲಿ ಯಾವ ಊಟನೂ ತಿನ್ಬೋದು. ಇಲ್ಲ ನಾವು ರೀಸೆಂಟ್ ಆಗಿ ಕಬ್ಬನ್ ಪಾರ್ಕ್ ಅಲ್ಲೂ ಒಂದು ಇವೆಂಟ್ ಮಾಡಿದೀವಿ. ವಿ ವರ್ ದ ಫಸ್ಟ್ ಒನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್. ಸೊ ನಮ್ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದ್ರೆ ಇರೋ ಎಲ್ಲಾ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಅವರಿಂದ ನಾವು ₹1 ದುಡ್ಡು ತಗೊಳ್ಳಲ್ಲ. ಅವ್ರು ನಮ್ಮ ಹತ್ರ ಅವ್ರ ಫಿಲ್ಮ್ ಕೊಡ್ಬೋದು. ಇಲ್ಲ ನಮ್ದು ಫೀಲ್ಡ್ ಕಿಟ್ ಬೇರೆ ಇದೆ, ನಮ್ ಫೀಲ್ಡ್ ಕಿಟ್ ಅವರು ರೆಂಟ್ ಔಟ್ ಮಾಡ್ಕೊಂಡು ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸ್. ಅದಕ್ಕೆ ಈ ತರ ನಾವು ಒಂದು ಸಾಂಗ್ ಆ ಹೆಡ್ಫೋನ್ಸ್ ಕಿಟ್ ಡಿಸೈನ್ ಮಾಡಿದೀವಿ. ಅಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆನೂ ನಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಲ್ಲಿ ನಾವು ಎವ್ರಿವನ್ ವಾಂಟ್ಸ್ ದಿಸ್ ನ ನಾವು ರಿಲೀಸ್ ಮಾಡ್ತಾ ಇದೀವಿ. 5 ಲ್ಯಾಂಗ್ವೇಜಸ್: ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್ ಅಂಡ್ ತೆಲುಗು. ಎಲ್ಲರೂ ಇವಾಗ ನಾನು ತಮಿಳಿಯನ್, ಹಾಫ್ ಮರಾಠಿ, ಇವ್ರು ಫುಲ್ ಮರಾಠಿ, ಕನ್ನಡ ನಾವು ಕನ್ನಡ ಬರುತ್ತೆ. ಸೊ ನಾವು ಎಲ್ಲ ನಾವು ಮೂವಿಯಲ್ಲೇ ಈ ತರ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸಬ್ ಟೈಟಲ್ಸ್ ಅಫ್ ಕೋರ್ಸ್ ಇದೆ. ಅಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬಾ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಾದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ. ಆದ್ರೆ ಒಂದು ನ್ಯಾಚುರಲ್ ಆಗು ನಮ್ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ಫೀಚರ್ ಫುಲ್. ಅಂಡ್ ನಮ್ ಹೆಡ್ಫೋನ್ಸ್ ಅಲ್ಲಿ ಏನಂದ್ರೆ ಒಂದೇ ಟೈಮಲ್ಲಿ ಆಸ್ ಯು ಆರ್ ವಾಚಿಂಗ್ ಅ ಮೂವಿ, ಇವಾಗ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ. ಇವಾಗ ನಾವು ಒಂದು ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವು ಕೂತ್ಕೊಂಡು ಒಂದು ಹಿಂದಿ ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ, ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 ಚಾನೆಲ್ಸ್ 3 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಇಲ್ಲ, ಯಾರು ಮಾಡಿಲ್ಲ. ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಸೊ ಯಾರಾದ್ರೂ ಫಿಲ್ಮ್ ಮೇಕರ್ಸ್ಗೆ ಸುಮಾರು ಫಿಲ್ಮ್ಸ್ ಇದೆ, ಅವ್ರಿಗೆಲ್ಲ ಈ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ದುಡ್ಡು ಹೋಗ್ತಾ ಇದೆ. ಸೊ ನಾವು ಯಾರ ಕಡೆನೂ ದುಡ್ಡು ತಗೊಳ್ತಾ ಇಲ್ಲ. ಇವಾಗ ಏನಂದ್ರೆ ನೀವು ಮಾರ್ಕೆಟ್ ಮಾಡಿ, ನಾವು ಮಾರ್ಕೆಟ್ ಮಾಡ್ತೀವಿ. ಯಾವ ವೆನ್ಯೂ ಅಲ್ಲಿ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ, ಡೈರೆಕ್ಟ್ ಫಿಲ್ಮ್ ಮೇಕರ್ಸ್ಗೆ. ಎಸ್ ನಮ್ಮ ಪ್ಲಾಟ್ಫಾರ್ಮ್ ಥ್ರೂ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇದು ಸಿನಿಮಾಲೇ ಆಕ್ಚುಲಿ ಸಿನಿಮಾದ ಲವ್ ಸಾಂಗ್ ಇದು. ಸೊ ನಾವು ಓಕೆ ಫೈನ್, ಒಂದು ಸಿನಿಮಾದ ಲವ್ ಸಾಂಗ್ ನಾವು ಫಸ್ಟ್ ಇದೆ ಲಾಂಚ್ ಮಾಡೋಣ ಅಂತ ಇದೀವಿ. 7 ಪೀಪಲ್ ಕಾಸ್ಟ್ ಅಲ್ಲಿ ಇದ್ದಾರೆ. ಇವಾಗ ಅವ್ರು ಆಕ್ಚುಲಿ ಗುಜರಾತ್ ಇಂದ, ಹೈದರಾಬಾದ್ ಇಂದ ಎಲ್ಲ ಕರ್ಕೊಂಡ್ ಬರ್ಬೇಕು. ಸೊ ನಮ್ ಪ್ರೊಡಕ್ಷನ್ ಫೆಬ್ರವರಿ ಮಿಡ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಬರೀ ಲವ್ ಸಾಂಗ್ ಆಗಿದೆ. ಪ್ರೊಡಕ್ಷನ್ ಮೇನ್ ಟಾಕೀಸ್ ಪ್ರೊಡಕ್ಷನ್ ಮಿಡ್ ಫೆಬ್ ಸ್ಟಾರ್ಟ್ ಆಗ್ತಾ ಇದೆ. ಆಡಿಯೋ ರೆಡಿ ಇದೆ. 6 ಸಾಂಗ್ಸ್ ಇದೆ ಸರ್. ನಾವು ಆಕ್ಚುಲಿ ನಮ್ದು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ಮತ್ತೆ ಪ್ರೊಡಕ್ಷನ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದೀವಿ ಡಿಸೈನ್. ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ಅಲ್ಲಿ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್, ಕರೆಕ್ಟ್. ಸೊ ನಾವು ನಮ್ದೇ ಕಿಟ್ ಮಾಡಿ ನಾವೇ ರೆಡಿ ಮಾಡಿ, ಸೊ ವಿ ಆರ್ ಡೂಯಿಂಗ್ ದ ಪ್ರೊಡಕ್ಷನ್ ಇನ್ ದಿಸ್ ಮ್ಯಾನರ್. ಸರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟು ಆಗ್ಬಿಟ್ಟಿದೆ, 1 ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ. ಇವಾಗ ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದ್ವಿ ಅಂದ್ರೆ ಇಟ್ ಇಸ್ ಜಸ್ಟ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹಾಕ್ಬೋದು ನಾವು ಹಾಕಿದ್ವಿ. ವಿ ಆರ್ ಯೂಸಿಂಗ್ ದಟ್. ಸೊ ಅದಕ್ಕೆ ನಾವು ಇಬ್ರುನೇ ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ನಾವು ಮಾಡಿದ್ದೀವಿ. ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾಳೆ, ಇದು ಹಾಡಿದ್ದಾರೆ, ಅದಕ್ಕೆ ಅವ್ರು ಲಿಪ್ಸಿಕ್ ಮಾಡ್ತಾರೆ. ಡಿಫ್ರೆಂಟ್ ವೇವ್ ಸೇಮ್ ಮೋಷನ್, ಅದು ಹಾರ್ಮೋನಿ ಬರುತ್ತೆ ಹಿಂದೆ, ಅದು ಕ್ವಯರ್ ತರ. ಅದಕ್ಕೆ ಕ್ರಿಯೇಟಿವ್ ಡಿಸಿಷನ್ ಫಾರ್ ದಿಸ್.
ಸರ್ ಮೋಜಾಯ್ ಮೋಜಾಯ್ ಹಾಡು ಕೇಳಿದ್ದೀರಾ? ಅದರಲ್ಲೂ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ. ಲೈವ್ ಸಿಂಗಿಂಗ್ ಅಲ್ವಾ ಸರ್, ಸೊ ಇಟ್ಸ್ ಓಕೆ, ದ ರೆಕಾರ್ಡೆಡ್. ಅಟ್ ದಿ ಎಂಡ್ ಆಫ್ ದ ಡೇ ವಿ ಟ್ರೈ ಟು ಸೆಲ್ ಆರ್ಟ್. ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ನಾವು ನಮ್ಮ ಮರ್ಚೆಂಡೈಸಿಂಗು ಮಾಡ್ತಾ ಇದ್ದೀವಿ. ಇವಾಗ ಹಾಲಿವುಡ್ ಅಲ್ಲಿ ನೋಡಿದ್ರೆ ಅವರು ಒಂದು ಮೂವಿ ತಗೊಂಡು ಅದ್ರದ್ದೇ ಮರ್ಚೆಂಡೈಸ್ ಸೆಲ್ ಮಾಡಿ ಅದರಿಂದಾನು ದುಡ್ಡು ಮಾಡ್ತಾರೆ. ಸೊ ನಾವು ನಮ್ಮ ಮೂವಿ, ಪ್ರೀವಿಯಸ್ ಮೂವಿ ಇಟ್ಸ್ ಅಬೌಟ್ ಚಾಯ್ಸಸ್ ಜೊತೆ ಒಂದು ಮರ್ಚೆಂಡೈಸ್ ಮಾಡಿದೀವಿ. ಹಾಗೂ ಎವ್ರಿ ಒನ್ ವಾಂಟ್ಸ್ ದಿಸ್ ಜೊತೆ ನಾವು ಮರ್ಚೆಂಡೈಸ್ ಮಾಡ್ತೀವಿ. ಸೊ ಇದ್ರ ಜೊತೆನು ಯಾವ ಫಿಲ್ಮ್ ಮೇಕರ್ಗೂ ಆತರ ಮರ್ಚೆಂಡೈಸ್ ಮಾಡ್ಬೇಕಂದ್ರೆ ಅವ್ರು ನಮ್ಮ ಹತ್ರ ಬರ್ಬೋದು. ಅಂಡ್ ಆ ಮರ್ಚೆಂಡೈಸ್ ಅಲ್ಲೂ ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ ಅವ್ರಿಗೆ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದೇ ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ನಮ್ಮ ವೆಬ್ಸೈಟು ಇದೆ radicalconcepts.com. ಅಂಡ್ ಫಿಲ್ಮ್ ಫ್ರೀವೇ ಅಲ್ಲೂ ನಮ್ಮ ಪೇಜ್ ಇದೆ. 6 ಮೂವೀಸ್ ಇದೆ. ಒಂದು ಕನ್ನಡ ಮೂವಿ ದ್ವಂದ್ವ ಇದೆ, ಮಲಯಾಳಂ ಮೂವಿ ಇದೆ, ಹಿಂದಿ ಮೂವಿ ಇದೆ, ಒಂದು ಮರಾಠಿ ಮೂವಿನೂ ಇದೆ. ಸೊ ನಾವೊಂದು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರಲ್ಲಿ ರನ್ನಿಂಗ್ ಇದೆ, ಟಿಕೆಟ್ ಸೇಲ್ಸ್ ಎಲ್ಲ ಇದೆ. ಸೊ ಲ್ಯಾಂಗ್ವೇಜ್ಗೆ ಲಿಮಿಟ್ ಇಲ್ಲ. ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ ಫಾರ್ ಅ ಫಿಲ್ಮ್ ಮೇಕರ್. ಸರ್ ಕ್ರಿಯೇಟಿವ್ ಪವರ್ ನನ್ನ ಕೈಲೂ ಇರುತ್ತಲ್ಲ. ಇಲ್ಲ ಸರ್, ನನಗೂ ಒಂದು ಐಡಿಯಾ ಇತ್ತು, ಓಕೆ ಒಂದು ಮೂವಿ ಮಾಡೋಣ. ಅಂಡ್ ನನಗೂ ಬ್ಯಾಕ್ ಎಂಡ್ ಕೆಲಸ ಮಾಡೋಕ್ಕೆ ಇಷ್ಟ. ಸೊ ನನ್ನ ಗ್ರಾಜುಯೇಷನ್ ಕೂಡ ನಾನು ವಿಜುವಲ್ ಕಮ್ಯುನಿಕೇಶನ್ ಅಲ್ಲೇ ಮಾಡಿದ್ದೀನಿ. ಸೊ ಅದೇ ನಾಲೆಜ್ ಎಲ್ಲ ಹಾಕಿ ಸರಿ ಯೂಸ್ ಮಾಡೋಣ ಅಂತ. ಸಿಂಪ್ಲಿ ಒನ್ ಪ್ರಿಟಿ ಫೇಸ್ ಆಗಿಲ್ಲ, ಸ್ವಲ್ಪ. ಅಂಡ್ ಇದ್ರಲ್ಲಿ ಏನಂದ್ರೆ ಎಲ್ಲಾರ್ದು ಡೀಪ್ ಡಾರ್ಕ್ ಡಿಸೈರ್ ಹೊರಗಡೆ ಬರಬೇಕು. ಒಂದು 6 ಜನ ಕಾಸ್ಟ್ ಮೆಂಬರ್ ಇದ್ದಾರೆ, ಅವ್ರೆಲ್ಲರದು ಡೀಪ್ ಡಾರ್ಕ್ ಡಿಸೈರ್ ಅವ್ರ ಏನಿದೆ ಅದ್ರಲ್ಲಿ ನಾವು ಈ ಮೂವಿಯಲ್ಲಿ ಆ ಡೈಮಂಡ್ ಹೈಸ್ ಜೊತೆ ತೋರಿಸ್ತೀವಿ. ಇಟ್ ಟಾಕ್ಸ್ ಅಬೌಟ್ ಎವ್ರಿವನ್ಸ್ ಡಿಸೈರ್ಸ್. ಅದೇ ಹೇಳ್ಬೋದು ನಾನು. ನಿಮ್ಗೆ ಏನ್ ಬೇಕು ಅದು ತೋರಿಸ್ತಾ ಇದ್ದೀವಿ. ನೇಮ್ ಅದೇ ಹೇಳುತ್ತೆ, ಟೈಟಲ್ ಹೇಳುತ್ತೆ. ನಿಮ್ಗೆ ಏನ್ ಬೇಕು ಅದು ಕೇಳುತ್ತೆ. ಫಸ್ಟ್ ಅದು ಮೂವಿ ನಿಮ್ಗೆ ಕೇಳುತ್ತೆ ನಿಮ್ಗೆ ಏನ್ ಬೇಕು. ಆಮೇಲೆ ಈಚ್ ಪರ್ಸನ್, ಈಚ್ ಕ್ಯಾರೆಕ್ಟರ್ ಒಂದ್ ಡಿಸೈರ್ ತೋರಿಸ್ತಾರೆ. ಆ ಡಿಸೈರ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ದೆನ್ ಯು ವಿಲ್ ಸೇ ಓಕೆ, ಈ ಡಿಸೈರ್ ನಮ್ಗಿದ್ಯಾ, ಅಂಡ್ ವೈ ಆರ್ ವಿ ಡೂಯಿಂಗ್ ದ ಥಿಂಗ್ಸ್. ನಾವು ಎಲ್ಲಾ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ, ಯಾಕೆ ಮಾಡ್ತೀವಿ ಇದೆಲ್ಲ? ಅದಕ್ಕೆ ಆನ್ಸರ್ ಮಾಡಕ್ಕೆ, ಅದ್ ನೋಡಕ್ಕೆ, ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಈ ಸಿನಿಮಾ ಮಾಡಿದೀವಿ. ಸೊ ಇಟ್ ಟಾಕ್ಸ್ ಅಬೌಟ್ ಡಿಸೈರ್ ಆನ್ ಎವ್ರಿ ಫ್ರಂಟ್. ಎವ್ರಿ ಟೈಪ್ ಆಫ್ ಡಿಸೈರ್ ನಾವು ಕವರ್ ಮಾಡಿದೀವಿ. And our songs also covers each song. Love song, it covers one type of desire. Then another song covers another type of desire. So each section and person talks about that. And once and for all you'll know, in ಗೊತ್ತಾಗ್ಬಿಡತ್ತೆ, ಓ ಇದು ನಮ್ಗೆ ಬೇಕು, ಇದು ನನ್ಗೆ ಬೇಕು, ಇದು ನಮ್ಗೆ ಎಲ್ಲಾರು ಬೇಕು. That is the answer. This answer you will get in this film. ಮಾಡ್ತೀನಿ ಅಂಡ್ ಡೈರೆಕ್ಷನ್ ನಾನು ಮಾಡ್ತಾ ಇದ್ದೀನಿ. DOP ಅವರಿದ್ದಾರೆ ಸಾಗರ್ ಮೂರ್ತಿ, ಅಂಡ್ ಆರ್ಟ್ ಡೈರೆಕ್ಟರ್ ಇದ್ದಾರೆ, ಕೊರಿಯೋಗ್ರಾಫರ್ ಇದ್ದಾರೆ. ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕೊರಿಯೋಗ್ರಾಫರ್ ಭರತ್ ಕಿಶೋರ್ ಅಂತ, ಅವರು ಡೈರೆಕ್ಟರೇ, ಅವರು ಇದ್ದಾರೆ. ಅವರು ಈ ಸಾಂಗಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಅವ್ರ ಹೆಸರು ಬರ್ದಿಲ್ಲ, ಯಾಕಂದ್ರೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಸಾಗರ್ ಅವರೇ. ಡಿಫ್ರೆಂಟ್ ವೇವ್ಸ್ ಸೇಮ್ ಮೋಷನ್. ಯಾಕಂದ್ರೆ ಅಲ್ಲಿ ನೀವು ಪ್ರಶ್ನೆಗಳು ಮಾಡ್ಕೊಂಡಿದ್ದೀರಿ, ನೀವು ಕಂಡುಕೊಂಡಿದ್ದೀರಿ. ಸೊ ನಮ್ದು ಲೈಕ್ ನಮ್ದು ವೇದಾಂತನಲ್ಲಿ ಒಂದಿದೆ ಬ್ರಹ್ಮಾಂಡ. ಸೊ ನಾವು ಸಾಯ್ದ್ಮೇಲೆ ಎಲ್ಲರೂ ಅಲ್ಲೇ ಹೋಗ್ತಾರೆ. ದಿಸ್ ಇಸ್ ವಿ ನೋ ಆರ್ ಡೋಂಟ್ ನೋ, ಅದು ವಿಲ್ ಫೈಂಡ್ ಔಟ್. ಬಟ್ ಇಟ್ ಈಸ್ ಲೈಕ್ ನಾವು ಡಿಫೈನ್ ಮಾಡುವಾಗ ಮಾಯಾ ಇರೋದು ಸಪರೇಷನ್ಗೋಸ್ಕರ. ಸೊ ನಾವು ನನ್ನ ಕಣ್ಣಲ್ಲಿ ಏನ್ ನೋಡ್ತಾ ಇದೆ ಅದ್ ಸೇಮ್ ಎನರ್ಜಿ ನಿಮ್ ಕಣ್ಣಲ್ಲಿ ನೋಡ್ತಾ ಇದೆ, ಎಲ್ಲರ ಕಣ್ಣಲ್ಲಿ. ಸೊ the separation is just an illusion in this. That understanding of that separation is love. And like we are one. We are described as me one wave and I am one wave, but we are part of one ocean. This is the main part of love. If we understand this, ನಾವು ಎಷ್ಟೊಂದು ಜನಕ್ಕೆ ಸಾಂಗ್ ಬರೆಯುವಾಗ ನಾನು ಎಷ್ಟೊಂದು ಜನಕ್ಕೆ ಕೇಳಿದೆ. ಲಾಟ್ ಆಫ್ ವಿಮೆನ್ ಐ ಆಸ್ಕ್ಡ್, ಲಾಟ್ ಆಫ್ ಮೆನ್ ಕೇಳಿದೆ ನಾನು. ಎವ್ರಿ ಒನ್ ಏನು ಹೇಳ್ತಾ ಇದ್ರು ಅಂದ್ರೆ, ನನ್ಗೆ ಅವರು ನನ್ಗೆ ಹಿಂಗ್ ಇರ್ಬೇಕು, ಅವ್ರು ನನ್ಗೆ ಇದು ಹಿಂಗ್ ಬರಬೇಕು, ಮೀ 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 ಅಂತ ಹೇಳ್ತಾ ಇದ್ರು. ಬಟ್ ದಟ್ ಈಸ್ ನಾಟ್ ಲವ್. ಅವ್ರು ಹಿಂಗ್ ಇರ್ಬೇಕು, ಅವ್ರು ನನ್ಗೆ ಶುಡ್ ಟೇಕ್ ಮಿ ಔಟ್, ಶುಡ್ ಥಿಂಗ್ ಏನಷ್ಟೊಂದು ಇರುತ್ತೆ. ದಟ್ ಈಸ್ ನಾಟ್ ಲವ್. ದಟ್ ಈಸ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ದಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅಬ್ಸಲ್ಯೂಟ್ ಲವ್ ಏನಿದೆ ಅದೆಲ್ಲ ನಾವು ತೆಗೆದುಬಿಟ್ಟಿದ್ದೀವಿ.
ರಿಮೂವ್ಡ್ ಆಫ್ ಆಲ್ ದ ಟೆರೆಸ್ಟ್ರಿಯಲ್ ಇದು ಅರ್ಥ್ಲಿ ಥಿಂಗ್ಸ್ ತೆಗೆದ್ಬಿಟ್ಟು ಏನ್ ಫೈನಲ್ ಆನ್ಸರ್ ಏನಿರುತ್ತೆ ಅಂದ್ರೆ ವಿ ಆರ್ ಆಲ್ ಪಾರ್ಟ್ ಆಫ್ ದಟ್ ಒನ್ ಓಷನ್. ಶೀಸ್ ಒನ್ ವೇವ್, ಅವ್ರ ಧ್ವನಿ ಒಂದು, ನನ್ ಧ್ವನಿ ಒಂದು, ಬಟ್ ಟುಗೆದರ್ ವಿ ಆರ್ ದಟ್ ಒನ್ ಓಷನ್. ದಟ್ ಇಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್. ಆಕ್ಚುಲಿ ಲೈಫ್ ಅಲ್ಲಿ ನಾವು ಇಬ್ರು ಇರುವಾಗ ಎಲ್ಲ ಆಗುತ್ತೆ. ಅದಕ್ಕೆ ಇಟ್ ಇಸ್ ಲೈಕ್ ದಟ್ ವೆನ್ ವಿ ಆರ್ ಟುಗೆದರ್ ಎವ್ರಿಥಿಂಗ್ ಹ್ಯಾಪನ್ಸ್. ಲಿರಿಕ್ಸ್ ಅಲ್ಲಿ ಇದೆ. ನಾವು ರಿಯಲ್ ಲೈಫ್ ಅಲ್ಲಿ ಹಂಗೆ ಇದೆ. ನಾವಿಬ್ರು ಬಂದ್ರೆ ಮಾಡ್ಬಿಡ್ತೀವಿ. ಕರೆಕ್ಟ್ ಅಕ್ಷರ? ಫೇಮಸ್ ಸೇಯಿಂಗ್ ಇದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇಸ್ ಅ ವುಮನ್. ಐ ಡಿಸ್ಅಗ್ರಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಇಸ್ ಅ ಸಪೋರ್ಟಿಂಗ್ ಪಾರ್ಟ್ನರ್. 6 headphones. Other box has about 30 headphones. Totally 56 headphones. ಈ ಟಿ-ಶರ್ಟ್ ಕೂಡ ನಿಮ್ಮ ಪ್ರಮೋಷನ್ಗೆ ಆಗಿ ಹೇಳ್ಕೊಳ್ತೇನೆ. Yes. Any filmmaker. ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ, ನೀವ್ ಹೇಳಿ, ನಾವು ಮರ್ಚೆಂಡೈಸು ಮಾಡ್ತೀವಿ. ಇವಾಗ ನಾವು ಫಸ್ಟ್ ಆನ್ ದ ಫ್ಲವರ್ ಶೋ ಡೇ ನಾವು ಹೋಗಿ ದ್ವಾಂದ್ವ ಪಿಕ್ಚರ್ ಅವಾರ್ಡ್ ವಿನಿಂಗ್ ಕನ್ನಡ ಫಿಲ್ಮ್ ಯಕ್ಷಗಾನ ಮೇಲೆ ಇತ್ತು. ನಾವು ಅದು ಸ್ಕ್ರೀನ್ ಮಾಡಿದ್ವಿ. ಹಿಸ್ಟಾರಿಕ್ ಫಸ್ಟ್ ಅದು. ಇಟ್ ವಾಸ್ ಇನ್ ದ ಬ್ಯಾಂಡ್ ಸ್ಟ್ಯಾಂಡ್. ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆರಿಮೆಂಟ್ ಎವ್ರಿವೇರ್. ಅದು ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಟ್ಟಿದೆ. ಅಂಡ್ ವಾಟ್ ವಿ ಆರ್ ಕಂಪೀಟಿಂಗ್ ಅಗೇನ್ಸ್ಟ್ 90-minute ಫೀಚರ್ ಫಿಲ್ಮ್ ಒನ್ ರೀಲ್ಗೆ ಕಂಪೀಟ್ ಆಗ್ತಾ ಇದೆ. ಬಿಕಾಸ್ ಅಟೆನ್ಷನ್, ಜನದು ಅಟೆನ್ಷನ್ ಇಲ್ಲಿ ಇದೆ. ಅದು ಟು ಕಂಪೀಟ್ 90 minutes ವರ್ಸಸ್ 15 second ರೀಲ್, ಅದು ಅಟೆನ್ಷನ್ ಹೇಗ್ ಮಾಡ್ತೀರಾ? ಸೊ ಟು ಗಿವ್ ಕ್ವಾಲಿಟಿ ಅಟೆನ್ಷನ್, ಟು ಕ್ವಾಲಿಟಿ ಆಡಿಯನ್ಸ್ ಟು ದ ಫಿಲ್ಮ್ ಮೇಕರ್, ದಿಸ್ ಇಸ್ ದಿ ಓನ್ಲಿ ಇಂಟಿಮೇಟ್ ಸೆಟ್ಟಿಂಗ್. ಅಂದ್ರೆ ಯು ವಿಲ್ ಹ್ಯಾವ್ ಯೋರ್ ಆಡಿಯನ್ಸ್ ಟು ಸಿಟ್ ಅಂಡ್ ವಾಚ್ ಯೋರ್ ಎಂಟೈರ್ ಫಿಲ್ಮ್ ಇನ್ ಅ ವೆರಿ ಸ್ಪೆಸಿಫಿಕ್ ವೇ. ಅದು ಕ್ವಾಲಿಟಿ ವ್ಯೂಯಿಂಗ್. ಅದರ್ವೈಸ್ ನೀವು OTT ನಲ್ಲಿ ಏನ್ ಗೊತ್ತಾ, ಒಂದು ಫೋನ್ ಇಲ್ಲಿ ನಡೀತಾ ಇರುತ್ತೆ ಅಲ್ಲಿ ಮೇಲೆ. ಸೊ ಸೆಕೆಂಡ್ ಸ್ಕ್ರೀನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ದಟ್ ವಿ ಆರ್ ರಿಮೂವಿಂಗ್ ಫ್ರಮ್ ದಿಸ್ ಡೈರೆಕ್ಟ್ ಇಂಟಿಮೇಟ್ ಕನೆಕ್ಷನ್. ಯು ಕ್ಯಾನ್ ಚೂಸ್ ಯೋರ್ ಆಡಿಯನ್ಸ್, ಯು ಕ್ಯಾನ್ ಡೂ ಇಟ್ ಎನಿವೇರ್. ನಮ್ದು 8 ಲೊಕೇಶನ್ಸ್ ಆಲ್ರೆಡಿ ಬ್ಯಾಂಗ್ಳೂರ್ ಅಲ್ಲಿ ಇದೆ, ಪ್ಲಸ್ 2 ಲೊಕೇಶನ್ಸ್ ಇನ್ ಮೈಸೂರ್. ಇಂಡೋರ್ನು ಇದೆ, ಔಟ್ಡೋರ್ನು ಇದೆ. ಏರ್ಲೈನ್ಸ್ ಹೋಟೆಲ್ ಅಲ್ಲೂ ಎವ್ರಿ ಮಂತ್ ವಿ ಆರ್ ರನ್ನಿಂಗ್. One more point I wanted to add. Okay, everyone wants this. ಈ ಹಾಡೆಲ್ಲ ಬಂದ್ರೆ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ಆಡಿಯನ್ಸ್ಗೂ ಫ್ರೀಡಮ್. ಇವಾಗ ಒಂದು ಲಾಂಗ್ ಮೂವಿ ಕೂತ್ಕೊಂಡು ಎಲ್ಲರಿಗೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ. 3 hours ಎಲ್ಲರಿಗೂ ಕೂರಕ್ಕಾಗಲ್ಲ ಒಂದೇ ಜಾಗದಲ್ಲಿ. ಅಲ್ಲಾದ್ರೆ ಒಂದು ಬ್ರೇಕ್ ತಗೋಬೇಕು. ಆಡಿಯನ್ಸ್ಗೆ ಫ್ರೀಡಮ್ ಅಂದ್ರೆ ನೀವು ಈ ಮೂವಿ ಜೊತೆ ಯು ಕ್ಯಾನ್ ಡಾನ್ಸ್ ಆಲ್ಸೋ ಇನ್ ದ ಲೊಕೇಶನ್. ದಟ್ ಇಸ್ ಅವರ್ ವಿಷನ್. Even one more crazy to it, and you can go to your toy, come back, and still it will be going on. ಆ ತರದಿದೆ ಇದು. Complete freedom for the people, the audience, the filmmaker, and the venue. ನಮ್ಮಲ್ಲೊಬ್ರು ಇದ್ದೇ ಹೇಳ್ತಿದ್ರು, ಎಕ್ಸಿಟ್ಗೆ ನೋಡ್ತೀವಿ ಸರ್. ಮನೆಯಲ್ಲಿ ನೀವು ಮಾಡ್ಬೋದು, ಪ್ರೈವೇಟ್ ಸ್ಕ್ರೀನಿಂಗ್ಸ್ ಮಾಡ್ತೀವಿ. ಪ್ರೈವೇಟ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅವರಿಗೂ ಕೊಡ್ತಾ ಇದೀವಿ. ಇವಾಗ ಟಿಕೆಟ್ ಬುಕ್ಸ್ ಎಲ್ಲ ಹೆಂಗೆ ಇದೆ? ಬುಕ್ ಮೈ ಶೋ ಅಲ್ಲಿ ಬರುತ್ತೆ, ಯಾವ್ದ್ರಲ್ಲಿ ಬರುತ್ತೆ ಟಿಕೆಟ್ ಯಾವ ಬುಕ್ ಮಾಡ್ಬೇಕು? ಬುಕ್ ಮೈ ಶೋ ರೈಟ್ ನೌ ವಿ ಆರ್ ವರ್ಕಿಂಗ್ ವಿತ್ ಬುಕ್ ಮೈ ಶೋ ಇನ್ ಝೊಮ್ಯಾಟೊ ಡಿಸ್ಟ್ರಿಕ್ಟ್. ನಾವು ನಮ್ದೇ ಒಂದು ಆಪ್ ಡೆವಲಪ್ ಆಗ್ತಾ ಇದೆ. ಇಟ್ಸ್ ಅಂಡರ್ ದ ಪ್ರಾಸೆಸ್. different wave same oceans under Radical Concept Studios. So please, ನಾವು ಎಲ್ಲರಿಗೂ ಒಂದು ಲಿಂಕು ಕಳಿಸ್ತೀವಿ ಇದ್ರ ಜೊತೆ.